ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ಸೊ ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹೌದು, ನಾನು ಕಳ್ಕೊಂಡಿದ್ದ ಫೋನು ಸಿಕ್ಕೇ ಬಿಡ್ತು. ನೋಡಿರಿ, ಒಂದು ಸ್ವಲ್ಪ ಕೂಡ ಏನೂ ಆಗಿರಲಿಲ್ಲ. ಆ್ಯಂಡ್ ಈ ಫೋನು ಸ್ವಲ್ಪ ಟೆಂಪರ್ ಗ್ಲಾಸಿಗೆ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತಂತೆ ಡ್ಯೂರಿಂಗ್ ಚೇಸಿಂಗ್ ಮಾಡಬೇಕಾದ್ರೆ. ಆಗ ಅಷ್ಟು ಬಿಟ್ಟರೆ ಫೋನಿಗೆ ಏನೂ ಆಗಿಲ್ಲ. ಯಾಕೇನೂ ಮಾಡಿಲ್ಲ ಅವರು ಅಂತ ಹೇಳಿ ಗೊತ್ತಿಲ್ಲ. ಫೋನ್ ಚೆನ್ನಾಗಿತ್ತಲ್ಲ, ಮೋಸ್ಟ್ಲಿ ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ. ಹೆಂಗೆ ಸಿಕ್ತು ಫೋನು, ಯಾವಾಗ ಸಿಕ್ತು ಅಂತ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ವಿಡಿಯೋ ಏನಾದರೂ ಫೋನ್ ಕಳ್ಕೊಂಡಿದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೇನೋ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ಲಿ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನು, ಏನು ಫೋನ್ ಕಳೆದೋಯ್ತಲ್ಲ ಆ ದಿವಸ. ಸೊ ನಾನು ಫೋನ್ ಕಳೆದೋಗಿದ್ದು 24 ಯಾವಾಗ ಅಂತ ಹೇಳಿದ್ರೆ 24/11/2025 ಕಳ್ಕೊಂಡಿದ್ದು ನಾನು. ಆಲ್ಮೋಸ್ಟ್ 7 ಮಂತ್ಸ್ ಆಗ್ತಾ ಬರ್ತಾಯಿದ್ದೆ. ಆ್ಯಂಡ್ ಅವತ್ತು ಮಾರ್ನಿಂಗು ನನಗೆ ನಿಜವಾಗ್ಲೂ ಅವತ್ತಿನ ಡೇ ತುಂಬ ಹಾರಿಬಲ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವತ್ತು ನನಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. B.Ed ಲಾಸ್ಟ್ ಸೆಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಯಾಕೆ ನಾನು ಫೋನ್ ಕಳ್ಕೊಂಡೆ ಅಂತ ಹೇಳಿದ್ರೆ, ಇಲ್ಲಿಂದ ಕಡೂರಿಗೆ ಹೋಗಿ ಕಡೂರಿಂದ ನಾನು ಚಿಕ್ಕಮಗಳೂರಿಗೆ ಹೋಗ್ಬೇಕಿತ್ತು. ನಾನು B.Ed ಮಾಡಿ ಚಿಕ್ಕಮಗಳೂರಲ್ಲಿ. ಸೊ ನಾನು ಬಸ್ಸು ಯೂಶ್ವಲಿ ಮಾರ್ನಿಂಗ್ ಟೈಮಲ್ಲಿ ಫುಲ್ ರಶ್ ಇರುತ್ತೆ. ಏನು ಸ್ಟೂಡೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಚಿಕ್ಕಮಗಳೂರು ಆ ಥರನೇ ಟ್ರಾವೆಲ್ ಮಾಡಿಕೊಂಡು ಓದ್ಕೊಳ್ತಾರೆ ಇಲ್ಲಿರೋರೆಲ್ಲ. ಸೊ ಆ ಟೈಮಲ್ಲಿ ಚೆನ್ನಾಗಿ ಪಿಕ್ ಪಾಕೆಟ್ ಮಾಡೋದನ್ನು ಕಲ್ತ್ಬಿಟ್ಟಿರ್ತಾರೆ. ನನಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನನ್ನ ಕಾನ್ಸಂಟ್ರೇಷನ್ ಎಲ್ಲ ಎಕ್ಸಾಮ್ ಮೇಲಿತ್ತು, ಸ್ಕೋರ್ ಮಾಡಬೇಕಿತ್ತು. ಆ್ಯಂಡ್ ದೆನ್ ಪ್ರಾಕ್ಟಿಕಲ್ಸ್ ಅಂದರೆ ಮೊರವರ್ ನಾವು TLMs ಮಾಡ್ಕೊಂಡು ಹೋಗಬೇಕು. ಅಂದರೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸು ರೆಡಿ ಇಟ್ಕೊಂಡಿರಬೇಕು. ನಾನು ಒಬ್ಬಳೇ ಬೇರೆ ಹೋಗ್ತಿದ್ದೆ. ಫುಲ್ಲು ಈ ಕೈಯಲ್ಲೆಲ್ಲ TLMಸು, ಬುಕ್ಸು, ಬ್ಯಾಗ್ ಎಲ್ಲ ಇತ್ತು. ಸರಿ, ಕೈಯಲ್ಲಿ ಇಟ್ಕೊಂಡ್ರೆ ಫೋನ್ ಕಳ್ಕೊತೀನಿ ಅಂತ ಹೇಳಿಬಿಟ್ಟು ಬ್ಯಾಗಲ್ಲಿ ಇಟ್ಟಿದ್ದೆ. ನೋಡಿದ್ರೆ ಆ ಬ್ಯಾಗ್ ಇಂದನೇ ತೆಗೆದುಬಿಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಆ ಟೈಮಲ್ಲಿ ಕಾಲ್ ಬರ್ತಿತ್ತು ಅನಿಸುತ್ತೆ. ಫುಲ್ ರಶ್ ಆಗಿತ್ತು. ಸುಮಾರು ಒಂದು 4 ಬಸ್ಸು ಬಿಟ್ಬಿಟ್ಟೆ, ಹೋಗಲಿ ಬಿಡು, ರಶ್ ಇದೆ, ಹೋಗೋದು ಬೇಡ ಅಂತ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವರು ಕೂಡ ಜೊತೆಯಲ್ಲೇ ಇದ್ದರು. ಬಟ್ ಅವ್ರ ಮುಂದೆ ಹೊರಟೋದ್ರು, ಗೊತ್ತಾಗಿಲ್ಲ. ನನ್ನ ಮುಂದೆ ಇದ್ರಲ್ಲ ಅವ್ರಿಗೆ, ನನ್ನ ಹಿಂದೆ ಯಾರು ಫೋನ್ ತೊಗೊಂಡ್ರು ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಆ ರಶಲ್ಲಿ ಹತ್ಬೇಕಾದ್ರೆ ಫೋನ್ ತೆಗೆದ್ಬಿಟ್ಟಿದ್ದಾರೆ. ಮೊರವರ್ ನನಗೆ ಸೀಟ್ ಸಿಕ್ಕಿ ಕೂತ್ಕೊಂಡಿದ್ದ ತಕ್ಷಣ ಫೋನ್ ಚೆಕ್ ಮಾಡಿದ್ರೆ ಇಲ್ಲವೇ ಇಲ್ಲ, ಜಿಪ್ ತೆಗ್ದಿದ್ದಾರೆ. ಸರಿ, ನಮ್ಮ ಮನೆಯವ್ರಿಗೆ ನಾನು ಯೂಶ್ವಲಿ ಎಲ್ಲೇ ಹೋದ ತಕ್ಷಣ ಮನೆಯವ್ರಿಗೆ ಫೋನ್ ಮಾಡ್ತೀನಿ, ಹೊರಟೆ ಈಗ ಬಸ್ಸು ಅಂತ. ಕಾಲ್ ಮಾಡೋಣ ಅಂತ ನೋಡ್ತೀನಿ, ಇಲ್ಲೇ ಇಲ್ಲ. ನಿಜವಾಗ್ಲೂ ಒಂದು ಕಡೆ ಎಕ್ಸಾಮು, ಒಂದು ಕಡೆ ಫೋನ್ ಕಳೆದೋಗಿರೋದು. ಆ್ಯಂಡ್ ಈ ಫೋನು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲು. ಯಾಕೆ ಅಂತ ಹೇಳಿದ್ರೆ, ಇದು ನನ್ನ ಹಸ್ಬೆಂಡ್ ಯೂಸ್ ಮಾಡಿ ಮತ್ತು ನಾನು ಯೂಸ್ ಮಾಡ್ತಿರೋದು. ಆ್ಯಂಡ್ ಈ ಫೋನ್ ಫೀಚರ್ಸ್ ಅಂತೂ ಸೂಪರ್. ಇದು ಬಂದುಬಿಟ್ಟು ನಥಿಂಗ್ ಫೋನು, ಫಸ್ಟ್ ಮಾಡೆಲ್ ಇದು. ಆ್ಯಂಡ್ LED ಫೀಚರ್ಸ್ ಇರ್ಬೋದು, ಕ್ಯಾಮ್ರಾ ಫೀಚರ್ಸ್ ಇರ್ಬೋದು, ಸ್ಟೋರೇಜು, ಬ್ಯಾಕಪ್ಪು ಸಖತ್ತಾಗಿದೆ ಫೋನ್ ಮಾತ್ರ. 4 ಇಯರ್ಸ್ ಆಗ್ತಾ ಬರ್ತಿದೆ ಇದು ಫೋನ್ ತೊಗೊಂಡು. ಅವ್ರು ಯೂಸ್ ಮಾಡಿ ನಾನು ಯೂಸ್ ಮಾಡ್ತಿರೋದು. ಅವರಂತೂ ತುಂಬ ನೀಟಾಗಿ ಇಟ್ಕೊಳ್ತಾರೆ ಫೋನ್ಸ್ನೆಲ್ಲ, ಏನೂ ಮಾಡಿರಲಿಲ್ಲ. ಆ್ಯಂಡ್ ನಾನು ಕೂಡ ಹಾಗೆ ಇಟ್ಕೊಂಡಿದ್ದೆ. ಫುಲ್ಲು ಅಳು ಮನೆಯವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳಿ ಈ ಥರ ಆಯಿತು ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ಕಾಲೇಜಿಗೆ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಈ ಟೆನ್ಷನ್ ಬೇಡ. ಓಕೆ, ಸಂಜೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅಲ್ಲಿ ಬಸ್ ಅಂಕಲ್, ಕಂಡಕ್ಟರ್ ಅಂಕಲ್ಗೆ ಹೇಳಿದ್ರೆ ಡೈಲಿ ಒಂದೊಂದು ಫೋನ್ ಹೋಗುತ್ತಮ್ಮ, ಯಾರಿಗೆ ಹೇಳೋದು, ನಾವು ಯಾರಿಗೂ ಹೇಳೋಕ್ಕಾಗಲ್ಲ, ಎಲ್ಲೂ ನಿಲ್ಸೋಕ್ಕಾಗಲ್ಲ, ಚೆಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ, ಹೋಗಲಿ ಬಿಡು ಅಂಥೇಳಿ ಎಕ್ಸಾಮಿಗೆ ಹೋಗಿ ಎಕ್ಸಾಮ್ ಮುಗಿಸ್ಕೊಂಡು ಮತ್ತೆ ಸಂಜೆ ಬಂದು ಕಂಪ್ಲೇಂಟ್ ಕೊಡೋದು. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಅವ್ರಿಗೆ ವರ್ಕ್ ಫ್ರಮ್ ಆಫೀಸ್ ಇತ್ತು, ಅವ್ರ ಆಫೀಸಿಗೆ ಹೋಗಿದ್ದು. ಮತ್ತು ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಚೆನ್ನಾಗಿ ಮಾಡಿಕೊಂಡೆ. ಎಕ್ಸಾಮ್ ಮುಗಿಸ್ಕೊಂಡು ಮತ್ತು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ವಿಚಾರಿಸಿದೆ, ಈ ಥರ ಫೋನ್ ಕಳೆದೋಗಿದೆ, ಏನು ಮಾಡಬೇಕಂತ. ಅದಕ್ಕೆ ಅವ್ರು ಹೋಗಿ ಸೈಬರ್ ಸೆಂಟರಲ್ಲಿ ಈ ಥರ ಕಾಪಿ ತೊಗೊಂಡು ಬರಬೇಕು, ಕಂಪ್ಲೇಂಟ್ ಫೈಲ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಬೇಕಿತ್ತು. ಸಮಥಿಂಗ್ ಯಾವುದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಬೇಕಿತ್ತು ಅಂದರೆ IMEI ನಂಬರ್, ಮೊಬೈಲ್ ಫೋನ್ಸ್ಗೆ IMEI ನಂಬರ್ ಇರುತ್ತಲ್ಲ, ಅದು ಬೇಕಿತ್ತು. ಫೋನ್ ಬಾಕ್ಸು ಮನೇಲಿದ್ದಿದ್ದು ನನಗೆ ನೆನಪು. ಓಕೆ, ಮನೇಲಿ ಚೆಕ್ ಮಾಡೋಣ ಅಂತ ಮನೆಗೆ ಬಂದೆ. ಒಬ್ಬಳೇ ಏನಾಗೋದು ಅಂತ ನನಗೆ ಅವಾಗ ಹೆಲ್ಪ್ ಮಾಡಿದ್ದು ರಂಜು ಅಣ್ಣ ಅಂತ, ನಮ್ಮ ಮನೆ ಮೇಲೆ ಇರೋದು, ತುಂಬ ಪರಿಚಯ ನಮಗೆ. ಅಣ್ಣ ಬಂದು ಅಣ್ಣನ ಜೊತೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು. ಅವ್ರಿಗೆ ಪರಿಚಯ ಇದ್ದರು, ಸೈಬರ್ ಅವರು ಪರಿಚಯ ಇದ್ದರು. ಅಣ್ಣ ಫುಲ್ ಹೆಲ್ಪ್ ಮಾಡಿ ಅವರೇ ಕಂಪ್ಲೇಂಟ್ ಕೊಡಿಸಿ ಬಂದಿದ್ದು. ಮತ್ತು ಒಂದು ಸರಿ ಮೆಸೇಜ್ ಬಂದಿತ್ತು ನನಗೆ, ಈ ಥರ ಫೋನ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು.
ಸರಿ ಆಯಿತು ಅಂತ ಸ್ಟೇಷನಿಗೆ ಕಾಲ್ ಮಾಡಿದೆ. ಒಂದು 3 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಕಾಲ್ ಮಾಡಿದ್ದೆ, ಈ ಥರ ಮೆಸೇಜ್ ಬಂದಿದೆ ಅಂತ. ಅದಕ್ಕೆ ಅವ್ರು ಏನು ಹೇಳಿದ್ರು ಅಂದರೆ, ಈ ಥರ ಮೆಸೇಜ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳಿದರು. ಆ್ಯಂಡ್ ಫೈನಲಿ ಸಿಕ್ಕಿದೆ. ಇದು ಎಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ರೆ, ಬಳ್ಳಾರಿಯಲ್ಲಿ ಸಮಥಿಂಗ್ ಯಾವುದೋ ಹಳ್ಳಿ ಹೇಳಿದ್ರು. ಆ ಹಳ್ಳಿ ಒಳಗಡೆ ಸಿಕ್ಕಿರೋದಂತೆ. ಆ ಟೈಮಲ್ಲಿ ಅವರು ಫೋನ್ ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆಗ ಸಿಕ್ಕಾಕ್ಕೊಂಡಿದ್ದಾರೆ. ಓಡಬೇಕಾದ್ರೆ ಏನೋ ಸಮಥಿಂಗ್ ಬಿದ್ದು ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು ಟೆಂಪರ್ ಗ್ಲಾಸು. ಅದನ್ನು ರಿಮೂವ್ ಮಾಡಿದ್ದೀವಿ. ಆ್ಯಂಡ್ ಸಿಮ್ ಎಲ್ಲ ಆ್ಯಕ್ಟಿವೇಟ್ ಆಗಿಲ್ಲ. ಆ್ಯಕ್ಚುಲಿ ಬ್ಲಾಕ್ ಮಾಡಿರ್ತಾರೆ. ಇದು ಪೊಲೀಸ್ ಸ್ಟೇಷನಿಂದ ವೆನ್ಎವರ್ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ ತಕ್ಷಣ ಫೋನ್ನ ಬ್ಲಾಕ್ ಮಾಡಿ ಇಟ್ಟಿರ್ತಾರೆ. ಅವರು ಸ್ಟೇಷನಿಂದ ಸರ್ ಫೋನ್ ಮಾಡಿದರು, OTP ಸರ್ವರ್ ನೆನ್ನೆ ಬಿದ್ದಿತ್ತು ಅಂತ. ಇನ್ನು ಏನು ಓಪನ್ ಆಗಿಲ್ಲ, ಬ್ಲಾಕ್ ಎಲ್ಲ ಇದೆ. ಅಂದರೆ ಸಿಮ್ ಹಾಕ್ಕೊಳ್ಳೋದಕ್ಕಾಗಲ್ಲ, ಬೇರೆ ಎಲ್ಲ ಯೂಸ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಅವರಿಗೆ OTP ಹೇಳಿದ ತಕ್ಷಣ 24 ಅವರ್ಸಲ್ಲಿ ಐ ಕ್ಯಾನ್ ಯೂಸ್ ದಿಸ್ ಫೋನ್. ನನಗೆ ನಿಜವಾಗ್ಲೂ ತುಂಬ ಖುಷಿ ಇದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹೊಸ ಲಾವಾ ಕಂಪ್ನಿದು ಲಾವಾ ಅಗ್ನಿ ಅಂತ ಹೇಳ್ಬಿಟ್ಟು ಹೊಸ ಫೋನ್ ಆಗ್ತಾನೆ ರಿಲೀಸ್ ಆಗಿತ್ತು, ಅದು ಕೊಡಿಸಿದ್ರು. ನನಗಂತೂ ಪ್ರತಿ ಸಲ ನಾನು ಏನಾದರೂ ವೀಡಿಯೋ ಮಾಡೋಣ ಅಂತ ಕ್ಯಾಮ್ರಾ ತೆಗೆದಾಗೆಲ್ಲ ನನಗೆ ಫೋನ್ ನೆನಪಾಗ್ತಿತ್ತು. ತುಂಬ ಹತ್ತಿದ್ದೀನಿ, ಸುಮಾರು 1 ವಾರ ಬೇಕಿತ್ತು ಈ ಫೋನ್ ಮರೆಯೋದಕ್ಕೆ. ಹತ್ತಿ ಸಾಕಾಗಿತ್ತು. ಮಧ್ಯ ನೆನ್ಪು ಮಾಡ್ಕೊತಾನೆ ಹೇಳ್ತಿದ್ದೆ ಹೋಗ್ರಿ ಕೇಳ್ರಿ ಅಂತ ಹೇಳಿ. ಇಷ್ಟ ಆಯಿತು. ಇಷ್ಟು ಕಥೆ ಆಗಿ ಇಷ್ಟು ನೀಟಾಗಿ ನನಗೆ ಫೋನು ವಾಪಸ್ ಸಿಕ್ಕಿದೆ, ಏನೂ ಆಗಿಲ್ಲ. ಅದಕ್ಕೋಸ್ಕರನೇ ನೀವೇನಾದರೂ ಈ ಥರ ಫೋನ್ ಏನಾದರೂ ಕಳ್ಕೊಂಡ್ರೆ ಫಸ್ಟು ಈ ಥರ ಹೋಗಿ ಸೈಬರ್ ಸೆಂಟರಲ್ಲಿ ಈ ಥರ ಫೋನ್ ಕಳೆದೋಗಿದೆ ಅಂತ ಹೇಳಿದ್ರೆ ಅವರು ಎಲ್ಲಿ ಕಳೆದೋಗಿದೆ ಟೈಮು ಡೇಟು ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನಂದರೆ IMEI ನಂಬರು ನಿಮ್ಮ ಹತ್ರ ಇರಲೇಬೇಕು. ಒಂದು ಕಡೆ ಎಲ್ಲರೂ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ಎಲ್ಲರೂ ಸೇಫಾಗಿ ಇಟ್ಕೊಳ್ಳಿ. ಆ ನಂಬರ್ ಇದ್ದರೆ ಮಾತ್ರ ನಿಮ್ಮ ಫೋನ್ ನಿಮ್ಗೆ ಸಿಗೋದು, ಇಲ್ಲಾಂದರೆ ಸಿಗೋಲ್ಲ. ಸೊ ಫೈನಲಿ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡಿದೆ. ನನ್ನ ಹಸ್ಬೆಂಡ್ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಫೋನ್ ಕಳೆದೋಗಿದ್ರೆ ಕೆಲವ್ರು ಬೈಯೋ ಚಾನ್ಸಸ್, ಯಾರು ಬೈತಾರೋ ಏನೋ ಗೊತ್ತಿಲ್ಲ, ಬೈಯೋ ಚಾನ್ಸಸ್ಸು ಅಥವಾ ಏನಾದರೂ ಆಗ್ಬೋದೇನೋ. ಬಟ್ ನನಗೆ ಅವ್ರು ಎಷ್ಟು ಕೂಲ್ ಫೀಲ್ ಮಾಡಿಸಿದ್ರು ಅಂದರೆ ವಿತಿನ್ 24 ಅವರ್ಸ್ ನನ್ನ ಕೈಲಿ ಅಂದರೆ ಫೋನ್ ಆರ್ಡ್ರ್ ಮಾಡಿ ಅಷ್ಟು ಬೇಗ ನನಗೆ ಫೋನ್ ಕೊಡಿಸ್ಬಿಟ್ರು. ಆ ಫೋನ್ ಈಗ ಯೂಸ್ ಮಾಡ್ತಿರೋ ಫೋನು ಕೂಡ ತುಂಬ ಚೆನ್ನಾಗಿದೆ. ಟೋಟಲಿ AI ಫೀಚರ್ಸ್ ಇದೆ. AI ಯೂಸ್ ಮಾಡ್ಕೋಬೋದು ಟು ಕ್ರಿಯೇಟ್ ಫೋಟೋಸ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಫುಲ್ಲಿ AI ಇದೆ. ಆ್ಯಂಡ್ ದೆನ್ ವಾಯು ಅಂತ ಹೇಳಿ ಒಂದು ಟಾಮ್ ಇದೆ ಸ್ಕ್ರೀನಲ್ಲಿ. ಯಾವುದೇ ಡೌಟ್ ಇದ್ರೂ ನಾವು ಗೂಗಲ್ಗೆ ಹೋಗ್ತೀವಲ್ಲ, ಅದೇ ಥರ ವಾಯುಗೆ ಹೇಳಿದ್ರೆ ಸಾಕು, ಇಟ್ ವಿಲ್ ಗಿವ್ ಸಮ್ ಇನ್ಫಾರ್ಮೇಷನ್ಸ್. ಈ ಫೋನ್ ಕೂಡ ತುಂಬ ಚೆನ್ನಾಗಿದೆ. ಇದಾಗಿತ್ತು ಈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋನ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಲ್ಲಿವರೆಗೂ 13 ಜನ ನಾನು ಸ್ಟಾರ್ಟ್ ಮಾಡಿದಾಗ, ಸೊ ಅಲ್ಲಿಂದ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ. 204 ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನನ್ನ ಮೇಲೆ ಹೋಪ್ ಇಡೋದಕ್ಕೆ. ಅಷ್ಟೇ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಆ್ಯಂಡ್ ಫೋನ್ ಕಳ್ಕೊಂಡ್ರೆ ಸಿಗುತ್ತೆ, ತುಂಬ ಲೇಟಾಗಾದರೂ ಸಿಗ್ಬೋದು, ಬಟ್ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಅಕಸ್ಮಾತ್ ಏನಾದರೂ ಫ್ರಾಡ್ಯುಲೆಂಟ್ ಏನಾದರೂ ಆದರೂ ಕೂಡ ಯು ವಿಲ್ ಹ್ಯಾವ್ ಎ ಪ್ರೂಫ್ ಇರುತ್ತೆ ನಮ್ಮ ಹತ್ರ ಫೋನ್ ಇಲ್ಲ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.